ಋತುಮತಿಯರಾದಾಗ ಏನಾಗುತ್ತೆ, ಈ ಸಮಾಧಿ ಅವಸ್ಥೆಯಲ್ಲಿದ್ದಲ್ಲ ಅಂಡಾಣುಗಳು, ಅದರಲ್ಲಿ ಏನಾಗುತ್ತೆ, ಒಂದು ಪ್ರತಿ ತಿಂಗಳು ಒಂದು ರಿಲೀಸ್ ಆಗ್ತಾ ಬರುತ್ತೆ. ಆ 3 ಲಕ್ಷದಲ್ಲಿ ಅದೇನಾಗುತ್ತೆ, 3 ಲಕ್ಷ ಇದ್ದಾಗ ಅವಾಗ ಇತ್ತಲ್ಲ, ಅದು 30,000ಕ್ಕೆ ಬಂದು ನಿಂತಿರುತ್ತೆ. ಏಕೆಂದರೆ ಆ ಒಂದು ಡ್ಯೂರೇಷನ್ ಇದೆಯಲ್ಲ, ನಾವು ಸೇವಿಸುವ ವಿಷ ಇರ್ಬೋದು, ಆಹಾರದಲ್ಲಿ ವಿಷ ಇರ್ಬೋದು, ಒತ್ತಡ ಇರ್ಬೋದು, ದೇಹದಲ್ಲಿ ಅದೇನಾಗುತ್ತೆ ಸಾಯ್ತಾ ಬರುತ್ತದು. ಎಟ್ರೇಷಿಯಾ ಅಂತ ಕರಿತೀವಿ ನಾವು ಅದು ಪ್ರೋಸೆಸ್ನ. 3 ಲಕ್ಷ ಇದ್ದಿದ್ದು ಒಂದು 30,000-40,000 ಅಂಡಾಣುಗಳು ಒಂದು ಋತುಮತಿಯಾದ ಹೆಣ್ಣು ಮಗುವಿನ, ಋತುಮತಿ ಅಂದರೆ ಆವಾಗಲೇ ಅದು ಮೆಚ್ಯೂರ್ ಆಗಿದೆ ಅಂತ ಆ ಟೈಮಲ್ಲಿ ಅದೇನಾಗುತ್ತೆ ಬಿಡುಗಡೆ ಆಗಬೇಕು. ಈಗ 30,000 ಇದೆ, ಯಾವ್ದು ಬಿಡುಗಡೆ ಆಗಬೇಕು ಅದನ್ನು ಡಿಸೈಡ್ ಮಾಡೋರು ಯಾರು? ಅಲ್ಲೇನಾಗುತ್ತೆ, 30,000ದಲ್ಲೂ ಕಾಂಪಿಟೇಷನ್ ನಡೆಯುತ್ತೆ. ಕಾಂಪಿಟೇಷನಲ್ಲಿ ಈಗ ಯಾರೋ ಒಬ್ಬ ಫಸ್ಟ್ ರನ್ನಿಂಗ್ ರೇಸಲ್ಲಿ ಫಸ್ಟ್ ಬರ್ತಾನೆ ಅಂದರೆ ಒಂದು ಏನು ಒಂದು ನಾವು ಪ್ಲಸ್ ಪಾಯಿಂಟ್ ಏನು ಅಂದರೆ ಸ್ಟ್ರೆಂತು ಚೆನ್ನಾಗಿರುತ್ತೆ, ಆಮೇಲೆ ಸ್ಟ್ಯಾಮಿನಾ ಇರುತ್ತೆ, ಒಳ್ಳೇದಿರುತ್ತೆ, ಅವನು ಫಸ್ಟ್ ಬರ್ತಾನೆ. ಆಮೇಲೆ ಹಾಳಾಗಿರುತ್ತೆ, ಅವನು ನಿಶಕ್ತಿ, ಅವನಿಗೇನೋ ಕಾಯಿಲೆ ಇರುತ್ತೆ, ಅವನು ಹಿಂದೆ ಉಳ್ಕೊಂತಾನೆ. ಇಲ್ಲೂ ಸೇಮ್ ಅದೇ ಪ್ರೊಸೆಸ್ಸೇ ನಡೆಯೋದು. ಹಾಳಾಗಿರುವಂತಹ ಅಂಡಾಣುಗಳು ಆ ಕಾಂಪಿಟೇಷನಲ್ಲಿ ಆಗಲ್ಲ, ಅಥವಾ ಶಕ್ತಿ ಇಲ್ಲದ್ದು, ಅದು DNA ಡ್ಯಾಮೇಜ್ ಆಗಿರೋಂಥದ್ದು, ಪ್ರೋಟೀನ್ ಡ್ಯಾಮೇಜ್ ಆಗಿರೋಂಥದ್ದು, ಅದರಲ್ಲಿ ಏನೋ ಒಂದು ಡ್ಯಾಮೇಜ್ ಆಗಿಬಿಟ್ಟಿರುತ್ತೆ. ಅಂತಹ ಅಂಡಾಣುಗಳು ಬಿಡುಗಡೆ ಆಗೋಲ್ಲ.